ವರ್ಷಕ್ಕೆ 365 ದಿವಸ ಇದ್ರೂ ಕೂಡ ನಾವು ನಮ್ಮ ತಂದೆ ತಾಯಿಯನ್ನು ಆಚರಿಸಲ್ಲ. ಒಂದು 5 ನಿಮಿಷ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಸೊ ನಿಮಗೆ ಯಾವ ಥಾಟ್ಸ್ ಬರುತ್ತೆ ಅಂತ ಅವಾಗ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲೋ ಅಥವಾ DM ಅಲ್ಲೋ ಅಥವಾ ಒಂದು ಶೇರ್ ಆಗಿ ನನಗೆ ತಿಳಿಸಿ. ಸ್ನೇಹಿತರೆ ಹಾಗೂ ನನ್ನ ಆತ್ಮೀಯ ಬಾಂಧವಗಳೇ, ನಮಸ್ಕಾರ. ಹರಿ ಓಂ. ಸ್ನೇಹಿತರೆ, ಯಾವ ತಂದೆ ತಾಯಿ ನಮ್ಮ ಹೊತ್ತು ಎತ್ತು ಸಾಕಿ ಇಷ್ಟು ಎತ್ತರವಾಗಿ ಬೆಳೆಸಿದಾರಲ್ಲ, ಆ ತಂದೆ ತಾಯಿನ ನಾವು ಗೌರವ ಕೊಡೋ ಟೈಮ್. ಯಾವ ರೀತಿಯನ್ನು ಗೌರವವನ್ನು ಕೊಡ್ತೇವೆ ಅಂದರೆ, ನಾವು ವ್ಯಾಲೆಂಟೈನ್ ಡೇ ಅನ್ನು ಅದರ ಪ್ರಯುಕ್ತ ನಾವು ಸಂತ ಶ್ರೀ ಆಶಾರಾಮ್ ಜಿ ಬಾಪು ಅವರ ಹೇಳಿರೋ ವಚನಗಳಿಂದ ಪ್ರೇರಿತರಾಗಿ ನಾವು ಮಾತ್ರ ಪಿತೃ ಪೂಜನ್ ದಿವಸವನ್ನು ಆಚರಿಸಬೇಕನ್ನೋ ವಿನಂತಿ. ಹೇಗೆ ಆಚರಿಸಬೇಕು ಅಂದರೆ, ಈ ಬ್ರಿಟಿಷರ ಕಲ್ಚರನ್ನು ನಾವು ಅದನ್ನು ಹಿಂಪಡಿಸಿ ಅದನ್ನು ತಂದೆ ತಾಯಿಯ ದಿನವನ್ನು ಆಚರಿಸುತ್ತೇವೆ. ಸ್ನೇಹಿತರೆ, ಯಾವ ತಂದೆ ಅವರಿಗೆ ಚಪ್ಪಲಿ ಇಲ್ದೇನೆ, ಅವರಿಗೆ ಬಟ್ಟೆ ಇಲ್ದೇನೆ ತನ್ನ ಮಗನಿಗಾಗಿ ತನ್ನ ಮಗಳಿಗಾಗಿ ಪ್ರಾಣ ಹೊತ್ತು ನನ್ನ ಮಗ ಚಲೋ ಕಾಣಿಸ್ಬೇಕು, ನನ್ನ ಮಗ ಸೂಪರ್ ಆಗಿರಬೇಕು, ನನ್ನ ಮಗಳು ಬೇರೆ ಮಕ್ಕಳದಿಂದ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಓದಬೇಕು ಅನ್ನೋ ಆಸೆಯಲ್ಲಿರುತ್ತೆ. ಆ ಆಸೆಯನ್ನು ನಾವು ನಿರಾರಿಸ್ತಾ ಇದ್ದೀವಿ. ಇಂಗ್ಲೀಷಲ್ಲಿ ಒಂದು ಪೊಯೆಟ್ ಹೇಳ್ತಾರೆ, ನೋ ಒನ್ ಇನ್ ಯುವರ್ ಲೈಫ್ ವಿಲ್ ಬಿ ಲೆವರ್ ಲವ್ ಹ್ಯಾಸ್ ಆನ್ ಯುವರ್ ಮದರ್. ಸ್ನೇಹಿತರೆ, ಯಾವ ತಂದೆ ತಾಯಿನೂ ಏನೂ ಬಯಸೋದಿಲ್ಲ ನಿಮ್ಮ ಹತ್ರ. ಈ ರೀತಿಯ ಸ್ವಾರ್ಥ ಇಲ್ಲದೆ ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಸ್ತಾರೆ. ಅದು ಅನ್ಕಂಡೀಷನಲ್ ಲವ್. ನೀವು ಯಾವುದೇ ರೀತಿಯ ಈಗ ನಡೀತಾ ಇದೆಯಲ್ಲ ಆ ದುಷ್ಟಪ್ರಚಾರದಲ್ಲಿ ಹೋಗಬೇಡಿ. ಸ್ನೇಹಿತರೆ, ಯಾವ ತಾಯಿ ನಿಮಗೆ 24/7 ಪ್ರತಿ ಕ್ಷಣಗೂ ನಿಮ್ಮ ಹಿಂದೆ ಬೆನ್ನ ನಿಂತಿಯಾಗಿ ನಿಂತು ನಿಮ್ಮ ಪ್ರತಿ ತಾಯಿಯನ್ನ ಶಬ್ದಿಗೆ ಅರ್ಥ ಕೊಡಬೇಕು. ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಮ್ಮ ಜೆನ್ಜಿ ಜನರೇಷನನ್ನು ಏನು ಕರಿತೀವಲ್ಲ, ಸೊ ನಾವು ಎಲ್ಲರೂ ಚೇಂಜ್ ಆಗಬೇಕನ್ನೋ ವಿನಂತಿ ಇದೆ. ಹೇಗೆ ಚೇಂಜ್ ಆಗೋಣ ಅಂದರೆ, ನಾವು ಈ 14 ಫೆಬ್ರವರಿ ಏನು ಆಚರಿಸ್ತಾರೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು, ಅದರ ಪ್ರಯುಕ್ತ ನಾವು ತಂದೆ ತಾಯಿಯ ಮಕ್ಕಳಾಗಿ ತಂದೆ ಹೆಂಗೆ ಆಚರಿಸೋಣ ಅಂತ ನೀವು ಕೇಳಬಹುದು. ದಿನನಿತ್ಯ ಪೂಜೆಯನ್ನು ಹೇಗೆ ಸಲ್ಲಿಸ್ತೀವೋ ದೇವರಿಗೆ, ಅದೇ ರೀತಿಯಾಗಿ ನಾವು ನಮ್ಮ ತಂದೆ ತಾಯಿಗೆ ಒಂದು ಪೂಜೆಯನ್ನು ಸಲ್ಲಿಸುತ್ತಾ ನಾವು ಅವರಿಗೆ ನಮಗೆ ಸಾಕಿರೋದು ಅದಕ್ಕೆ ಪ್ರತಿಫಲವನ್ನು ನೀಡಬೇಕಾಗಿದೆ. ಭಗವದ್ಗೀತಾದಲ್ಲಿ ಒಂದು ಶ್ಲೋಕ ಇದೆ, ಧರ್ಮೋ ರಕ್ಷಿತೇ ರಕ್ಷಿತಃ. ನೀವು ಧರ್ಮಕ್ಕೆ ರಕ್ಷಣೆ ಮಾಡಿ, ನಾನು ನಿಮಗೆ ರಕ್ಷಣೆ ಮಾಡ್ತೀನಿ ಅಂತ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳ್ತಾರೆ. ಸ್ನೇಹಿತರೆ, ಇನ್ನೂ ಎಚ್ಚರವಾಗಿರಬೇಕು, ಇನ್ನು ನಾವು ಎಲ್ಲ ಒಂದಾಗಿರಬೇಕು ಅನ್ನೋ ಒಂದು ಮಾತನ್ನು ಹೇಳ್ತೇನೆ. ಅಂದರೆ ನನಗೆ ನಿಮ್ಮ ಲೈಕ್ಗಿಂತ ನನಗೆ ನಿಮ್ಮ ಶೇರ್ ಇಂಪಾರ್ಟೆಂಟು. ದಯವಿಟ್ಟು ಅಟ್ಲೀಸ್ಟ್ 1, 2, 3 ಮೆಂಬರ್ಸ್ಗೆ ಶೇರ್ ಮಾಡಿ ಇದನ್ನು ಅಂತ ನಿಮ್ಗೆ ಹೇಳ್ತೇನೆ. ಧನ್ಯವಾದಗಳು. ಹರಿ ಓಂ.